ವಿಷಯ್ ಏನು? ಮಯೂರಿ ಅಂದ್ರೆ ನಾನು ಅಂದ್ರೆ ಮಯೂರಿ ಅಂತ ಆ ಬೆಟ್ಟ ನೋಡಿದ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ. ಒಂದೇ ರಾತ್ರಿಲಿ ಇಷ್ಟೆಲ್ಲ ಹೇಗ್ ಮಾಡೋದಕ್ ಸಾಧ್ಯ? ಪ್ರೀತಿ ಅಲ್ವಾಣ. ಈಗ್ಲಾದ್ರೂ ಶಿವಾನಿಯವರು ನನ್ನ ಪ್ರೀತಿನ ಒಪ್ತಾರೆ. ಒಪ್ಪೋ ಹಾಗೆ ನಾನ್ ಮಾಡ್ತೀನಿ. ಅವನೇ ದಿಗ್ವಿಜಯ್ ಅಲ್ಲ. ಮನೆ ಯಜಮಾನ ರೂಪ ಬದಲಾಯಿಸ್ಕೊಂಡು ಬಂದಿದ್ದಾದ್ರೂ ಯಾಕೆ? ಎಲ್ಲ ವಿಚಿತ್ರವಾಗಿದೆಯಲ್ಲ. ಅವನ ಉದ್ದೇಶ ಆದ್ರೂ ಏನು? ಅಲ್ಲಿ ನೋಡಿದ್ರೆ ಅವನು ತುಂಬಾ ಯೋಚನೆ ಮಾಡ್ಕೊಂಡು ಅತ್ತ ಓಡಾಡ್ತಾ ಇದ್ದ. ಅವನು ಹೊರಗಡೆ ಹೋಗಿ ಬಂದಾಗಿಂದ ಏನೋ ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ಅಲ್ಲ, ಅವನಿಗೆ ನಾಗಮಣಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅಥವಾ ಆದಿಶೇಷನ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಏನು ಅರ್ಥ ಆಗ್ತಾ ಇಲ್ವಲ್ಲ. ಅಂಕಲ್, ಯಾಕೆ ಎಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆ ಈಗ ಓಡಾಡ್ತಾ ಇದ್ದೀರಾ? ನಿದ್ದೆ ಬರ್ಲಿಲ್ವಾ ಅಂತ ಕೇಳಿದ್ರೆ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವನ ಮನ್ಸೊಳಗಡೆ ಏನೋ ಒಂದು ಗಲಿಬಿಲಿ ಇದೆ. ನಿಮಗೆ ಮನ್ಸಲ್ಲಿ ಏನಾದರೂ ಗಲಿಬಿಲಿ ಇದ್ರೆ ನನ್ನ ಹತ್ರ ಹೇಳಿ, ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಅವರು ಇಲ್ಲ, ನೀನು ಮನ್ಸಲ್ಲಿ ಏನೇನೋ ಅನ್ಕೊಳ್ತಾ ಇದೆಯಾ, ನನಗೇನೂ ಆಗಿಲ್ಲ ಅಂತ ಹೇಳಿದ್ರು. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಷ್ಟಕ್ಕೂ ಅವನ ಉದ್ದೇಶ ಆದ್ರೂ ಏನು? ಯಾಕಿಷ್ಟು ಆತಂಕ ಪಡ್ತಾ ಇದ್ದಾನೆ? ಇಲ್ಲ, ಇದನ್ನೆಲ್ಲ ತಿಳ್ಕೊಂಡಿಲ್ಲ ಅಂದ್ರೆ ಸರಿ ಹೋಗಲ್ಲ. ಈ ಧನಂಜಯ್ ರೂಪದಲ್ಲಿರೋ ದಿಗ್ವಿಜಯ್ ಬಗ್ಗೆ ಅಸಲಿಯತ್ತು ಏನು ಅಂತ ನಾನು ತಿಳ್ಕೊಳ್ಳೇಬೇಕು. ನಾಗಮಣಿ ವಿರುದ್ಧ ಹೋಗೋರು, ನನ್ನ ಆದಿಶೇಷನ ವಿರುದ್ಧ ಹೋಗೋರು ನನ್ನ ಶತ್ರುಗಳೇ. ನನ್ನ ಶತ್ರುಗಳು ಯಾವ ರೂಪ ಬದಲಾಯಿಸ್ಕೊಂಡು ಬಂದ್ರು ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಅವ್ರನ್ನ ಸಂಹಾರ ಮಾಡಿ ನಾನು ಆದಿಶೇಷನ ಜೊತೆಗೆ ನಾಗಮಣಿ ತಗೊಂಡು ನಾಗಲೋಕಕ್ಕೆ ಹೋಗ್ತೀನಿ. ಯಾಕ್ರಿ ಹೊಡೆದ್ರಿ? ಇರೋ ಸತ್ಯ ಹೇಳಿದ್ರೆ ನಿಮ್ಗೆ ಇಷ್ಟೊಂದು ಸಿಗ್ ಬರ್ತಾ ಇದೆಯಾ? ನೀವು ಹೋದ್ಮೇಲೆ ನಿಮ್ಮಮ್ಮನ ಹಳೆ ಪೆಟ್ಟಿಗೆ ತೆಗೆದು ನೋಡಿದೆ. ಅದ್ರಲ್ಲಿ ಇದ್ದಿದ್ದ ಮಂತ್ರದ ಪುಸ್ತಕ, ಕವಡೆ, ಪೀಠ ಯಾವುದೂ ಇರಲಿಲ್ಲ. ಅದನ್ನೆಲ್ಲ ನೀವೇ ತಗೊಂಡೋಗಿದ್ರಿ ಅಲ್ವಾ? ಅದಕ್ಕೆ ನನ್ನ ಹತ್ರ ಸುಳ್ಳು ಹೇಳಿದ್ರಿ. ಇಲ್ಲಿ ನನಗೆ ಎಷ್ಟು ಭಯ ಆಗ್ತಿತ್ತು ಅಂತ ನಿಮಗೆ ಗೊತ್ತಾ? ಅಯ್ಯೋ ಮಧು, ನನ್ನೇನು ಮಂತ್ರವಾದಿ ಅನ್ಕೊಂಡಿದ್ದ? ಅದನ್ನೆಲ್ಲ ತಗೊಂಡೋಗಿ ಏನೇನೋ ಮಾಡೋದಕ್ಕೆ. ಅದನ್ನ ಮನೇಲಿ ನೋಡ್ತಾ ಇದ್ರೆ ನನ್ನ ತಲೆ ಎಲ್ಲ ಕೆಟ್ಟೋಗ್ತಾ ಇತ್ತು. ಅದಕ್ಕೆ ಅದನ್ನ ತಗೊಂಡೋಗಿ ನೀರಿಗೆ ಬಿಸಾಕ್ಬಿಟ್ಟು ಬಂದೆ. ನೀನು ನೋಡಿದ್ರೆ ನಾನೇ ಮಾಟ ಮಂತ್ರ ಮಾಡಿ ಬಂದವನಂಗೆ ಮಾತಾಡ್ತಾ ಇದ್ದಲ್ಲ. ಕೋಪ ಬರ್ತಾ ಇಲ್ವಾ? ಯಜಮಾನ್ರನ್ನ ಮಾತ್ರ ಹುಡ್ಕೋದಲ್ಲ, ತ್ರಿಶೂಲು ಕಾಣಿಸ್ತಾ ಇಲ್ಲ. ಅವ್ನು ಹುಡ್ಕೋದು ನನ್ನ ಜವಾಬ್ದಾರಿ ಅಲ್ವಾ? ಅವನೆಲ್ಲಿದ್ದಾನೋ, ಹೇಗಿದ್ದಾನೋ ಒಂದೂ ಗೊತ್ತಿಲ್ಲ. ಈ ಥರ 1000 ಯೋಚನೆಗಳನ್ನ ನನ್ನ ತಲೆಯಲ್ಲಿ ತುಂಬಿಕೊಂಡಿದ್ದೀನಿ. ಇಂಥ ಸಮಯದಲ್ಲಿ ಈ ರೀತಿ ಮಾತಾಡ್ಬಿಟ್ರೆ ಕೋಪ ಬರ್ದೇ ಇರುತ್ತಾ? ಅದಕ್ಕೆ ಕೊಟ್ಟೆ. ಹೊಡಿಯಕ್ಕೆ ಮುಂಚೆ ಈ ಮಾತನ್ನ ಹೇಳ್ಬೋದಿತ್ತಲ್ವಾ? ಹೊಡಿತಾ ಇದ್ರೆ ನಿನ್ನ ಬಾಯಿ ಮುಚ್ಚಬೇಕಲ್ಲ. ನೋಡು, ಎಲ್ಲ ಕಷ್ಟಕ್ಕೂ ಒಂದು ಕೊನೆ ಅಂತಿರುತ್ತೆ. ನೀನು ಧೈರ್ಯವಾಗಿರು. ಏನ್ ಹೇಳ್ತಾ ಇದ್ದೀರಾ? ಏನ್ ಬರುತ್ತೆ ಅಂತ ಹೇಳ್ತಿದ್ದೀರಾ? ಯಜಮಾನ್ರು ಬಂದ್ರೆ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡ್ಬೋದು, ಯಜಮಾನ್ರು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಆ ವಸ್ತುಗೋಸ್ಕರ ಬರಲೇಬೇಕು. ವಸ್ತುಗೋಸ್ಕರ ಅಂದ್ರೆ ಅವ್ರ ಕುಟುಂಬ, ಆಸ್ತಿ, ಮನೆ ಎಲ್ಲ ಇಲ್ಲೇ ತಾನೇ ಇದೆ. ಅದಕ್ಕೋಸ್ಕರ ಬರಲೇಬೇಕಲ್ಲ. ಕುಟುಂಬ, ಮನೆ, ಮಕ್ಕಳು ಇದನ್ನೆಲ್ಲ ವಸ್ತು ಅಂತಿದ್ದೀರಲ್ಲ? ಮನುಷ್ಯರು ವಸ್ತುನ ಪ್ರೀತಿಸ್ತಾರೆ, ಮನುಷ್ಯನ ದೂರ ಇಡ್ತಾರೆ. ಹಾಗೆ ಯಜಮಾನ್ರು ಮನೆ, ಮಠ, ಆಸ್ತಿ, ಮಕ್ಕಳು ಎಲ್ಲಾರನ್ನು ದೂರ ಇಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅವ್ರು ಬರೋದಕ್ಕೆ ಲೇಟ್ ಮಾಡ್ತಾ ಇದ್ದಾರೆ. ಏನೋಪ್ಪ, ನೀವೇನ್ ಹೇಳ್ತಿದ್ರೋ ನನಗೊಂದು ಅರ್ಥ ಆಗ್ತಲ್ಲ. ನಿನಗೊಂದು ಅರ್ಥ ಆಗೋದು ಬೇಡ. ಆ ಮಹಾಶಕ್ತಿ ನಾಗಮಣಿ ನಂದಾಗಬೇಕು ಅಂದ್ರೆ ಯಜಮಾನ್ರು ಎಲ್ಲೇ ಇದ್ರು, ಹೇಗೆ ಇದ್ರು ಇಲ್ಲಿಗೆ ಬರಬೇಕು. ಬರೋ ಹಾಗೆ ನಾನು ಮಾಡಿ. ನಾನು ಗುರುಗಳು ಮಾಡೋ ಪೂಜೆನೇ ನಂಬಿದ್ದೀನಿ. ಅವರ ಶಕ್ತಿ ಬಗ್ಗೆನೂ ನನಗೆ ನಂಬಿಕೆ ಇದೆ. ಗುರುಗಳು ಮಾತು ಸಹ ಕೊಟ್ಟಿದ್ದಾರೆ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ. ಅವ್ರ ಸಹಾಯ ಇಲ್ಲದೆ ನಾನು ನನ್ನ ಅಸಲಿ ರೂಪಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಅಸಲಿ ರೂಪಕ್ಕೆ ಬಂದ ಮೇಲೆ ನಾಗಮಣಿಯನ್ನು ಪಡ್ಕೊಂಡು ನಾನು ಅಜರಾಮರನಾಗಬೇಕು. ಇಷ್ಟು ದಿವಸ ನಾನು ಬದುಕಿದ್ದು ನಾಗಮಣಿಗೋಸ್ಕರನೇ. ಇನ್ನು ಮುಂದೆ ಬದುಕೋದು ಕೂಡ ನಾಗಮಣಿಗೋಸ್ಕರನೇ. ಹೌದು, ಆದಷ್ಟು ಬೇಗ ನಾಗಮಣಿನ ನಾನು ನನ್ನದನ್ನಾಗಿಸ್ಕೋಬೇಕು. ನನ್ನವ್ರ ಮಧ್ಯೆನೇ ನಾನು ಯಾರು ಅಂತ ಹೇಳ್ಕೊಳ್ಳೋಕ್ಕೂ ಆಗದೆ, ಬಿಡೋಕ್ಕೂ ಆಗದೆ
ಈ ಈ ಒತ್ತಡ ಸಾಕಾಗೋಗಿದೆ ನನಗೆ. ನನ್ನ ಅಸಲಿ ರೂಪ ನನಗೆ ಬೇಕು. कालिकाय नमः। ओम कालहस्ताय नमः। ओम कालरात्रि मनोहरिये नमः। ओम स्मशानवासिन्ये नमः। ओम रक्तार्घ्यप्रियाय नमः। ಮಾತೆ ಕಾಳೇಶ್ವರಿ ಸಮಸ್ತ ಲೋಕೇಶ್ವರಿ ನಿನಗೆ ಸಹಸ್ರ ಕೋಟಿ ಪ್ರಣಾಮ. ತಾಯಿ, ಸಾವಿರ ಸಲ ನಾನು ಮರಣ ಹೊಂದಿದರು ಮತ್ತೆ ಮತ್ತೆ ಪುನರ್ಜನ್ಮ ನೀಡಿದ ಮಹಾ ತಾಯಿ ನೀನು. ನಿನಗೆ ಈ ಭಕ್ತರ ಸಾಷ್ಟಾಂಗ ಪ್ರಣಾಮಗಳು. ಸಾವಿಗೆ ಕೊನೆಯೇ ಅರ್ಥ, ಬದುಕಿಗೆ ಸಾವಿರ ಅರ್ಥ ತಿಳಿಸಿದ ಮಹಾ ಮಾತೆ ನೀನು. ಸಮಸ್ತ ಲೋಕದ ಮೋಹಮಣಿ, ನನ್ನಂತ ಕ್ಷುತ್ರಕರ ಪಾಲಿಗೆ ದಿವ್ಯಮಣಿ, ಸಾತ್ವಿಕರ ಪಾಲಿನ ಪುಣ್ಯಮಣಿ ನನ್ನದಾಗಬೇಕು. ನಾಗಮಣಿ ನನ್ನದಾಗಬೇಕು ಅಂತ ತಾನೆ ನಿನ್ನ ಉದ್ದೇಶ. ಪಡ್ಕೊಳ್ತೀನಿ ತಾಯೇ, ಪಡ್ಕೊಳ್ತೀನಿ. ಅದನ್ನ ಪಡ್ಕೊಂಡು ಓ ಗರುಡ ದೇವ ನಿನ್ನ ಪಾದಕ್ಕೆ ಅರ್ಪಿಸ್ತೀನಿ. ಅರೆ ವಿಶೇಷ್ ಫೋನ್ ಮಾಡ್ತಿದ್ದಾನೆ. ಇವನ್ ಫೋನ್ ಮಾಡಿದ್ರೆ ನಂಗೆ ಯಾಕೆ ಇಷ್ಟೊಂದು ಖುಷಿ ಆಗ್ತಿದೆ. ಹಲೋ ಹಲೋ, ಎಲ್ಲೋ ಇದೆಯಾ? ಇಲ್ಲೇ ಚಂದ್ರಗಿರಿ ಹತ್ರ ಇದ್ದೀನಿ. ಚಂದನಗಿರಿನಾ? ಅಲ್ಲೇನೋ ಮಾಡ್ತಿದ್ಯಾ? ನೀವಿಲ್ಲಿ ಬರ್ತೀರಾ? ಅಷ್ಟು ದೂರನಾ? ಅದ್ರ ಬದಲು ನೀನೇ ಮನೆ ಹತ್ರ ಬಾ. ನಿನ್ ಹತ್ರ ತುಂಬಾ ಮಾತಾಡ್ಬೇಕು. ನೀವೇ ಇಲ್ಲಿ ಬನ್ನಿ ಅಣ್ಣ. ಏನಂತ ಕರ್ದೆ? ಅಣ್ಣ ಅಂತ ಕರೆದೆ. ಅದೇನೋ ಬಾಯ್ ತಪ್ಪಿ ಹಾಗೆ ಬಂದ್ಬಿಡ್ತು. ಬಾಯಿ ತಪ್ಪೇನ್ ಬಂದಿಲ್ಲ, ನಿನ್ನ ಮನ್ಸಲ್ಲಿರೋದೇ ಬಂತು. ಅದನ್ನ ಕೇಳಿ ನನ್ನ ಮನ್ಸು ತಂಪಾಯ್ತು. ಇನ್ ಮುಂದೆ ಅಣ್ಣ ಅಂತಾನೆ ಕರಿ. ಸರಿ, ನೀವು ಆದಷ್ಟು ಬೇಗ ಇಲ್ಲಿಗೆ ಬನ್ನಿ. ನಿಮ್ಮ ಹತ್ರ ತುಂಬಾ ಮುಖ್ಯವಾಗಿ ಏನೋ ಮಾತಾಡಬೇಕು. ನಿಮ್ಗೇನೋ ತೋರಿಸ್ಬೇಕಣ್ಣ. ಏನೋ ಏನೋ ಹಾಗಂದ್ರೆ? ನೀವು ಮೊದ್ಲಿಲ್ಲಿಗೆ ಬನ್ನಿ ಅಣ್ಣ, ಎಲ್ಲ ಇಲ್ಲೇ ಗೊತ್ತಾಗತ್ತೆ. ಸರಿ ಕಣೋ, ಇನ್ನು ಅರ್ಧ ಗಂಟೆಲಿ ಅಲ್ಲಿರ್ತೀನಿ. ಬಾಯ್. ಹೇ ವಿಶೇಷ್, ಅರ್ಜೆಂಟಾಗಿ ಬರಕ್ ಹೇಳ್ದೆ. ಏನ್ ವಿಷಯ? ಪ್ರೀತಿ ವಿಷಯ. ಪ್ರೀತಿ ವಿಷಯನ? ಏನ್ ಮಾತಾಡ್ತಿದ್ಯೋ? ನನ್ನ ಪ್ರೀತಿ ನಿಜನಾ ಅಲ್ವಾ ಅಂತ ಅವಾಗವಾಗ ಕೇಳ್ತಾ ಇರ್ತೀಯಲ್ವಾ, ಅದು ಸತ್ಯವಾದ ಪ್ರೀತಿ ಅಂತ ನಿನಗೆ ಸಾಬೀತ್ ಮಾಡಕ್ಕೆ ಇಲ್ಲಿ ಕರ್ಕೊಂಬಂದೆ. ಏನೋ ಕವನ ಏನಾದ್ರು ಬರ್ದ್ಯಾ? ಹಾಳೆ ತಗೊಂಡು 4 ಅಕ್ಷರ ಗೀಚಿದ ತಕ್ಷಣ ಪ್ರೀತಿ ಹುಟ್ಟಲ್ಲ. 4 ಅಕ್ಷರ ಬಿಡೋಣ, ನಾನು ಬರ್ದಿರೋ ಬರೇ 3 ಅಕ್ಷರ ಸಾಕು. ಬಾ, ನಾನು ನಿನಗೆ ತೋರಿಸ್ತೀನಿ. ನಡಿ. ಲೇ ವಿಶೇಷ್, ಏನೋ Oh my God! What a miracle! Hey Vishesh,
ಇದೆಲ್ಲ ಹೇಗೋ ಸಾಧ್ಯ? ನಂದು ನಿಜವಾದ ಪ್ರೀತಿ ಅಲ್ವಣ್ಣ, ಅದಕ್ಕೆ ಇದೆಲ್ಲ ಸಾಧ್ಯ ಆಯ್ತು. ಈಗಾದ್ರೂ ಗೊತ್ತಾಯ್ತಾ ನಂದು ಎಂತ ಪ್ರೀತಿ ಅಂತ? ಹೇಯ್, ಏನೋ ಇದು? ಕೈಯೆಲ್ಲ ಗಾಯ ಆಗಿದೆ, ಏನೋ ಮಾಡ್ಕೊಂಡೆ? ನನ್ನ ಮನ್ಸಲ್ಲಿದ್ದ ಹೆಸರನ್ನ ಆ ಬೆಟ್ಟದ ಮೇಲೆ ಬರದ್ನಲ್ಲ, ಅವಾಗ ಆಗಿದ್ದ ಗಾಯ ಇದು. ಏನೋ ಇಷ್ಟೊಂದು ಗಾಯ ಮಾಡ್ಕೊಂಡಿದ್ಯಾ? ಇದನ್ನ ನೋಡಿದ್ರೆ ನಂಗೆ ಸಾಕು. ಈಗಾದ್ರೂ ನಿನಗ್ ಗೊತ್ತಾಯ್ತಣ್ಣ ನಂದು ಎಂತ ಪ್ರೀತಿ ಅಂತ. ಆದ್ರೂ ನೀನ್ ಹೇಗೋ ಇದೆಲ್ಲ ಮಾಡ್ದೆ? ನಿನ್ ಕೈಯೆಲ್ಲ ಗಾಯ ಆಗಿದೆ, ಒಂದೇ ರಾತ್ರಿಲಿ ಇಷ್ಟೆಲ್ಲ ಹೇಗ್ ಮಾಡೋದಕ್ಕೆ ಸಾಧ್ಯ? ಪ್ರೀತಿ ಅಲ್ವಣ್ಣ. ಈಗ್ಲಾದ್ರೂ ಶಿವಾನಿಯವರು ನನ್ನ ಪ್ರೀತಿನ ಒಪ್ತಾರ? ಒಪ್ತಾರೆ. ಒಪ್ಪೋ ಹಾಗೆ ನಾನು ಮಾಡ್ತೀನಿ. ಮಯೂರಿ ಜೊತೆ ನಿನ್ ಮದುವೆ ಆಗೇ ಆಗುತ್ತೆ, ಇನ್ನೇನು ತಲೆ ಕೆಡ್ಸ್ಕೋಬೇಡ. ಅರೆ ಮಯೂರಿ, ನೀನೇನಿಲ್ಲಿ? ನಿಮ್ಮನ್ನೇ ಮಾತಾಡ್ಸ್ಬೇಕು ಅಂತ ಬರ್ತಾ ಇದ್ದೆ ಅಕ್ಕ. ಯಾಕೆ ಒಂಥರ ಇದೆಯಾ? ಏನಾಯ್ತು? ಆಚಾರ್ಯರಲ್ಲಿ ಮನೇಲಿದ್ದಾರಾ? ಇಲ್ಲ ಅಕ್ಕ, ಅಪ್ಪ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೌದಾ? ನೋಡು, ನಾನೊಂದು ಸಿಹಿ ಸುದ್ದಿ ತಗೊಂಡು ಬಂದಿದ್ದೀನಿ. ಅದನ್ನ ಹೇಳಿದ್ರೆ ನಿನ್ನ ಬೇಜಾರೆಲ್ಲ ಕಳೆದು ಹೋಗುತ್ತೆ. ಆ ಸಂತೋಷದ ಸುದ್ದಿ ಏನು ಅಂತ ಕೇಳೋಕ್ಕೂ ನಿನಗೆ ಬೇಜಾರ? ಹೋಗ್ಲಿ ಬಿಡು, ನಾನೇ ಹೇಳ್ತೀನಿ. ನಿನಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ. ಮಯೂರಿ, ನಿಮ್ಮ ಜಾತಕ ಕೂಡ ತುಂಬಾ ಚೆನ್ನಾಗಿ ಹೊಂದುತ್ತೆ. ಅವನ ಜೊತೆ ಬದುಕಿದ್ರೆ ನೀನು ಕೂಡ ತುಂಬಾ ಖುಷಿ ಆಗುತ್ತೀಯ. ಈ ವಿಷಯನ ನಿನ್ ತಂದೆಗೆ ಹೇಳಿದ್ರೆ ಅವರು ಕೂಡ ತುಂಬಾ ಸಂತೋಷ ಪಡ್ತಾರೆ. ಸಿಹಿ ಸುದ್ದಿ ಹೇಳಿದ್ರೆ ಮುಖದಲ್ಲಿ ಸಂಕಟ ಕಾಣಿಸ್ತಿದ್ಯಲ್ಲ, ಏನಾಯ್ತು ಮಯೂರಿ? ಮಾತಾಡು. ನಾನ್ ಮಾತಾಡ್ದೇ ಇದ್ರೆ ಏನಕ್ಕ? ಊರಲ್ಲಿರೋರೆಲ್ಲ ನನ್ನ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದೀಯ ನೀನು? ಯಾರು ಏನ್ ಮಾತಾಡ್ತಾ ಇದಾರೆ? ಯಾಕೋ ತುಂಬಾ ಬೇಜಾರಾಗ್ತಾ ಇದೆ ಅಕ್ಕ. ಯಾರ್ಯಾರೋ ನನ್ನ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾರೆ. ಏನೇನೋ ಹೇಳ್ತಾ ಇದಾರೆ ಅಂದ್ರೆ? ಓ, ಮದ್ವೆ ಗಂಡು ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದಾರಾ? ನಿನಗ್ ಮದ್ವೆ ಆಗ್ತಿಲ್ಲ ಅಂತ ಮಾತಾಡ್ತಾ ಇದಾರಾ? ಎಲ್ರೂ ಬಾಯಿ ಮುಚ್ಚೋಣ ಬಿಡು ಮಯೂರಿ. ಒಳ್ಳೆ ಗಂಡಿನ ಸಂಬಂಧ ಬಂದಿದೆ, ಈ ಮದ್ವೆ ನಡ್ದೇ ನಡೆಯುತ್ತೆ. ನನ್ ಮದ್ವೆ ವಿಚಾರವಾಗಿ ಯಾರು ಏನೂ ಮಾತಾಡ್ತಾ ಇಲ್ಲ ಅಕ್ಕ. ಮತ್ತೆ ನನ್ ಬಗ್ಗೆ ಯಾರೋ ಏನೋ ಬರ್ದಿದಾರಂತೆ. ಬರ್ದಿದಾರ? ಏನಂತ? ಎಲ್ಲಿ ಬರ್ದಿದಾರಂತೆ? ನೀನ್ ಏನ್ ಹೇಳ್ತಾ ಇದೀಯ ಮಯೂರಿ? ಅದೇ ಆ ಚಂದನಗಿರಿ ಬೆಟ್ಟ ಇದೆಯಲ್ಲ, ಅಲ್ಲಿ ನನ್ ಬಗ್ಗೆ ಯಾರೋ ಏನೋ ಬರ್ದಿದಾರಂತೆ. ಬೆಟ್ಟದ ಮೇಲೆ ನಿನ್ನ ಬಗ್ಗೆ ಬರ್ದಿದಾರಂತ? ಅಲ್ಲ, ಅಷ್ಟು ದೊಡ್ಡ ಬೆಟ್ಟದ ಮೇಲೆ ಬರೆಯೋಕ್ ಹೇಗ್ ಸಾಧ್ಯ ಮಯೂರಿ? ಎಲ್ರೂ ಅದನ್ನೇ ಹೇಳ್ತಾ ಇದಾರೆ ಅಕ್ಕ. ಹಾಲಕ್ಕಕ್ ಬಂದಿದ್ ರಾಮಕ್ಕ, ನಿನ್ನೆ ಜಾತಕ ಕೇಳಕ್ ಬಂದಿದ್ದ ಆನಂದಣ್ಣ, ಮೂಲೆ ಮನೆ ಮೀನಾಕ್ಷಮ್ಮ, ಕೊನೆ ಮನೆ ಶಾನ್ ಬೋಗ್ರು, ಎಲ್ರೂ ಬಂದಿದ್ದನ್ನೇ ಹೇಳ್ತಾ ಇದಾರೆ.
ಒಂದಷ್ಟು ಜನ ಫೋನ್ ಮಾಡಿ ಬೇರೆ ಹೇಳ್ತಾ ಇದ್ದಾರೆ. ಅದೇನು ಅಂತ ನೋಡ್ಕೊಂಡು ಬರ್ತೀನಿ, ಏನು ವಿಚಾರ ಅಂತ ತಿಳ್ಕೊಂಡು ಬರ್ತೀನಿ. ರೀ ಶಿವಾನಿ ಅವರೇ, ನೀವು ಇಲ್ಲಿದ್ದೀರಾ? ನಿಮ್ಮನ್ನ ಎಲ್ಲೆಲ್ಲಿ ಹುಡುಕ್ದೆ ಗೊತ್ತಾ? ಕಾಲ್ ಮಾಡಿದ್ರೆ ಫೋನು ಕನೆಕ್ಟ್ ಆಗ್ತಿಲ್ಲ. ಏನು ವಿಷಯ? ಪ್ರೀತಿ ವಿಷಯ. ಪವಿತ್ರವಾದ ಪ್ರೀತಿಯಲ್ಲಿ ಭಗವಂತ ಗುಡಿ ಕಟ್ಟಿರ್ತಾನಂತೆ. ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗುತ್ತೆ, ಬನ್ನಿ. ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದೀರಾ ನನ್ನನ್ನು? ಹೇಳಿದ್ನಲ್ಲ, ಪ್ರೀತಿಗೋಸ್ಕರ, ಪ್ರೀತಿನ ಅರ್ಥ ಮಾಡಿಸೋದಕ್ಕೋಸ್ಕರ. ಯಾರ ಪ್ರೀತಿ? ಯಾವ ಪ್ರೀತಿ? ಏನು ಮಾತಾಡ್ತಾ ಇದ್ದೀರಾ? ವಿಶೇಷ್ ಮಯೂರಿನ ಪ್ರೀತಿಸೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅವನ ಪ್ರೀತಿ ಸತ್ಯ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಬೆಟ್ಟದಷ್ಟಿರೋ ಸಿಟ್ಟು ಆ ಬೆಟ್ಟ ನೋಡಿದ ತಕ್ಷಣ ಕರ್ಗೋಗುತ್ತೆ. ಅಲ್ಲಿ ನೋಡಿ, ಗುರುಗಳೇ, ದಿಗ್ವಿಜಯ, ಏಕೆ ಆತಂಕ? ಆತಂಕದ ವಿಚಾರಣೆ ಗುರುಗಳೇ. ಏನಾಯ್ತು? ಮನೆಯಲ್ಲಿ ನನ್ನ ಬಗ್ಗೆ ಸಂದೇಹ ಶುರುವಾಗಿದೆ. ನಾನು ಧನಂಜಯ ಅಲ್ಲ, ದಿಗ್ವಿಜಯ ಅನ್ನೋ ಅನುಮಾನ ಶುರುವಾಗಿದೆ. ಗುರುಗಳೇ, ದಯವಿಟ್ಟು ಹೇಗಾದ್ರೂ ಮಾಡಿ, ಏನಾದ್ರೂ ಮಾಡಿ ನನಗೆ ನನ್ನ ಮೊದಲಿನ ರೂಪ ಬರೋ ಹಾಗೆ ಮಾಡಿ. ನೋಡಿ, ಒಂದು ವೇಳೆ ಅದಾಗದಿದ್ರೆ ನನಗೆ ನಾಗಮಣಿ ಏನಾದರೂ ಸಿಗೋ ಹಾಗೆ ಮಾಡಿ. ಅದರ ಶಕ್ತಿಯಿಂದ ನಾನು ನನ್ನ ರೂಪನ ಪಡ್ಕೊಳ್ತೀನಿ. ಧನಂಜಯ, ಯಾವುದು ಸರಳವಾದ ವಿಚಾರ ಅಲ್ಲ. ನಾಗಮಣಿ ಸಿಗಬೇಕು ಅಂದ್ರೆ ಅದಕ್ಕೆ ಜೀವಾತ್ಮ ಸೇರ್ಲೇಬೇಕು. ಜೀವಾತ್ಮ ಸೇರ್ಬೇಕು ಅಂದ್ರೆ ಅದಕ್ಕೆ ತಕ್ಕದಾದ ಪೂಜೆ ವಿಧಿವಿಧಾನಗಳನ್ನ ಮಾಡಬೇಕು. ನಾನು ಅದೇ ತಯಾರಿಲಿದ್ದೇನೆ. ಯೋಚನೆ ಬೇಡ. ಆದಷ್ಟು ಬೇಗ ನಿನ್ನ ಮೂಲ ರೂಪವನ್ನು ನಿನಗೆ ಸಿಗೋ ಹಾಗೆ ಮಾಡ್ತೀನಿ. ಜ್ವಾಲಮಾಲಿನಿ ಆಶೀರ್ವಾದ ಸಿಕ್ಕೇ ಸಿಗತ್ತೆ. ದಿಗ್ವಿಜಯ, ನಿನ್ನ ಮನೆಯಲ್ಲಿ ನಿನ್ನ ಬಗ್ಗೆ ಅನುಮಾನ ಬಂದದ್ದು ದೊಡ್ಡ ಸಮಸ್ಯೆ ಅಲ್ಲ. ಆದರೆ ಅದಕ್ಕಿಂತ ದೊಡ್ಡ ಸಮಸ್ಯೆ ನಾಗಿಣಿ ಏನೋ ಯೋಚನೆ ಆಗ್ತಾ ಇದ್ದ. ಅದರಿಂದ ನಮಗೆ ಸೋಲಾಗುವ ಸಂಭವವಿದೆ. ಮೊದಲು ಆ ಸಮಸ್ಯೆಗೆ ಮೂಲ ಕಾರಣವೇನೆಂಬುದನ್ನು ತಿಳಿಯೋಣ. ಓಂ ಜ್ವಾಲಮಾಲಿನ್ಯೇ ನಮಃ, ರುಂಡಮಾಲಿನ್ಯೇ ನಮಃ. ಅದು ಬರೀ ಚಿತ್ರ ಅಲ್ಲ ಶಿವಾನಿ ಅವರೇ, ಪ್ರೀತಿ. ಬರೀ ಪ್ರೀತಿನೂ ಅಲ್ಲ, ಬೆಟ್ಟದಷ್ಟು ಪ್ರೀತಿ. ಒಂದು ಇಡೀ ದಿನ ಆ ಬೆಟ್ಟನ ಕೊರ್ದು ಮಯೂರಿ ಹೆಸರು ಬರೆದಿದ್ದಾನೆ. ಅವನ ಸತ್ರೂ ಅವನ ಪ್ರೀತಿಯ ಕುರುಹು ಬದುಕಿರ್ಬೇಕು ಅಂತ ಬಯಸಿದ್ದಾನೆ. ಅವನ ಪ್ರೀತಿ ಎಷ್ಟು ಗ್ರೇಟ್ ಅಲ್ವಾ? ಇದನ್ನು ಕೆತ್ತೋದಕ್ಕೆ ಅವನು ಬರೀ ಬೆವರು ಹರಿಸಿಲ್ಲ, ರಕ್ತ ಹರಿಸಿದ್ದಾನೆ. ಅಲ್ಲ ಶಿವಾನಿ ಅವರೇ, ಅವನು ಪ್ರೀತಿ ಇಷ್ಟು ಸತ್ಯ ಆಗಿರುವಾಗ ನೀವ್ಯಾಕೆ ಅವನ್ನ ನಂಬ್ತಾ ಇಲ್ಲ? ಏನ್ರಿ ಮಾತಾಡ್ತಾ ಇದ್ದೀರಾ?
ಹೀಗೆ ಬೆಟ್ಟದ ಮೇಲೆ ಹೆಸರು ಬರೆಯೋದು ಪ್ರೀತಿಗಿರೋ ಯೋಗ್ಯತೆನಾ? ಅವನು ಗೊತ್ತು ಗುರಿ ಇಲ್ದಿರೋನು, ಅವನ್ನ ಹೇಗ್ ನಂಬಕ್ಕಾಗತ್ತೆ? ಅವ್ನು ಯಾರು, ಅವ್ನು ಎಲ್ಲಿಂದ ಬಂದ, ಅವ್ನು ಏನ್ ಮಾಡ್ತಿದ್ದ ಅಂತ ಯಾರಿಗೂ ಗೊತ್ತಿಲ್ಲ. ಅಂತವನ್ನ ಹೇಗ್ ನಂಬಕ್ಕಾಗತ್ತೆ? ಮಯೂರಿ ಮದ್ವೆ ಒಳ್ಳೆಯವನ ಜೊತೆ ಆಗ್ಬೇಕು, ಅವಳ ಜೀವನ ಸುಂದರವಾಗಿರ್ಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾದ್ರೆ ಮಾತ್ರ ನನ್ನ ಇನ್ನೊಂದು ಉದ್ದೇಶ ಪೂರ್ತಿ ಆಗೋದು. ಅವನು ಒಳ್ಳೆಯವನೇ, ಒಳ್ಳೆ ಗಂಡ ಆಗ್ತಾನೆ. ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೂ ಬಲವಂತವಾಗಿ ತಾಳಿ ಕಟ್ಟೋಕ್ ಬಂದವನು ಒಳ್ಳೆಯವನ? ಅವನದು ನಿಜವಾದ ಪ್ರೀತಿನಾ? ನಿಮಗಿಷ್ಟ ಇಲ್ದಿದ್ರು ತಾಳಿನ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಿದ್ದ ತ್ರಿಶೂಲ್, ಅವನು ಒಳ್ಳೆಯವನಾ? ಅವನು ನಿಜವಾದ ಪ್ರೀತಿನಾ? ಹೇಳ್ರಿ, ಉತ್ತರ ಕೊಡಿ. ಏನ್ ನಿಮ್ಮ ಪ್ರೀತಿ? ನೀವೇನು ಇಷ್ಟಪಟ್ಟು ತ್ರಿಶೂಲ್ನ ಮದುವೆ ಆದ್ರ? ಅವನು ನಿಮ್ಮ ಗಂಡ ಆಗ್ತಾನೆ ಅನ್ಕೊಂಡೆ ಪ್ರೀತಿಸಿದ್ರ? ಅವನನ್ನ ಮದುವೆ ಆಗಬೇಕು ಅಂತಾನೆ ಅನ್ಕೊಂಡ್ರ? ಯಾಕೆ ಸುಮ್ಮನಾಗ್ಬಿಟ್ರಿ? ಮಾತಾಡ್ರಿ. ಅವನು ತಾಳಿ ಕಟ್ಟಕ್ಕೆ ನಿಮ್ ಹಿಂದಿಂದ ಅಲಿತಿದ್ದ ತಾನೆ? ನಿಮಗ್ ತಾಳಿ ಕಟ್ಟಕ್ಕೂ ಟ್ರೈ ಮಾಡ್ದ? ಅವನು ಇದೇ ತಾನೇ ಮಾಡಿದ್ದು? ಇಲ್ಲ ಅಂತ ಹೇಳ್ಬಿಡಿ ನೋಡೋಣ. ನೀವು ನಿಜವಾಗ್ಲೂ ತ್ರಿಶೂಲ್ನ ಮನ್ಸಾರೆ ಇಷ್ಟಪಟ್ಟಿದ್ರಾ? ಹೇಳ್ರಿ.